Okay, welcome to the BCA programs for the first year SCP batch C programming concepts. Okay, so this program is on generating the Fibonacci series. So initially let me know that what is meant by Fibonacci series. Fibonacci series ಅಂದರೆ ಏನು ಅಂತೇಳಿ ನೋಡ್ತಾ ಹೋಗೋಣ. So let's consider the initial value is equals to 0 as well as second value is equals to 1. Okay, so first value ನ 0 ಅಂತ ಕನ್ಸಿಡರ್ ಮಾಡಿದ್ವಿ, ಸೆಕೆಂಡ್ ವ್ಯಾಲ್ಯೂ is equals to 1 ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಫೆಬ್ರವರಿ ಸೀರೀಸಲ್ಲಿ ಏನಾಗುತ್ತೆ, ಇದು ಎರಡು ವ್ಯಾಲ್ಯೂ ತೊಗೊಂಡು ಫರ್ದರ್ ವ್ಯಾಲ್ಯೂಸನ್ನು ಜನರೇಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಹೆಂಗೆ ಜನರೇಟ್ ಮಾಡ್ತೀವಿ ಅಂತ ಅಂದರೆ 0 + 1 ವಿಲ್ ಗೋಯಿಂಟ್ ಬಿ ಬಿಕಮ್ ದ ರಿಸಲ್ಟೆಂಟ್ ಆಸ್ 1. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ, 0 + 1 ಆ್ಯಡ್ ಆಗಿ 1 ಸ್ಟೋರ್ ಆಗುತ್ತೆ. ಓಕೆ, ಸೊ ದಿಸ್ ಫಸ್ಟ್ ಈಕ್ವಲ್ಸ್ ಟು 0, ಸೆಕೆಂಡ್ ಈಕ್ವಲ್ಸ್ ಟು 1 ವ್ಯಾಲ್ಯೂ, 0 + 1 is equals to 1. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಹೋಗುತ್ತೆ, ದಿಸ್ ಸೆಕೆಂಡ್ ವ್ಯಾಲ್ಯೂ ವಿಲ್ ಬಿಕಮ್ಸ್ ದ ಫಸ್ಟ್ ವ್ಯಾಲ್ಯೂ ಆ್ಯಸ್ ಸೆಕೆಂಡ್ ವ್ಯಾಲ್ಯೂ ಬಿಕಮ್ಸ್ ದ ರಿಸಲ್ಟೆಂಟ್ ವ್ಯಾಲ್ಯೂ. ಸೊ ಪ್ರೀವಿಯಸ್ ಸ್ಟೆಪ್ಪಿನ ರಿಸಲ್ಟೆಂಟ್ ವ್ಯಾಲ್ಯೂ ಏನಾಗುತ್ತೆ, ಸೆಕೆಂಡ್ ವ್ಯಾಲ್ಯೂ ಆಗುತ್ತೆ. ಇದೇ ಪ್ರೊಸೆಸ್ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಫೆಬಿನೋಸಿ ಸೀರೀಸ್. ಈಗ ನೀವು ಫೆಬ್ರವರಿ ಸೀರೀಸ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಈ ಸೀರೀಸನ್ನ ಜನರೇಟ್ ಮಾಡಲಿಕ್ಕೆ ಲೆಟ್ಸ್ ವಿ ರೈಟ್ ದ ಪ್ರೋಗ್ರಾಮ್. ಓಕೆ, ಸೊ HDIO.h represents the header ಫೈಲ್ಸ್ನ ಸಪೋರ್ಟಿಗೋಸ್ಕರ HDIO.h ತೊಗೊಂಡಿದ್ದೀವಿ. Conio.h ಟು ಕ್ಲಿಯರ್ ದ ಸ್ಕ್ರೀನ್. ಸೊ ಪ್ರೀವಿಯಸ್ ಔಟ್ಪುಟ್ ಬಂದಿರುವಂಥ ಡಾಟಾನ ಕ್ಲಿಯರ್ ಮಾಡೋಕ್ಕೆ ನಾವು Conio.h ಫೈಲ್ನ ಸಪೋರ್ಟ್ ತೊಗೊತೀವಿ. ಸೊ ಕ್ಲಿಯರ್ ಸ್ಕ್ರೀನಿಗೆ ಈ ಫೈಲ್ ಸಪೋರ್ಟ್ ಮಾಡುತ್ತೆ. ಓಕೆ, ಆಸ್ ವೆಲ್ ಆಸ್ ಫಾರ್ ದ getch ಸಪೋರ್ಟ್ ಮಾಡುತ್ತೆ. ಸೊ ವರ್ಡ್ ಮೇನ್ ವೇರ್ ದ ಎಕ್ಸಿಕ್ಯೂಷನ್ ಬಿಗಿನ್ಸ್ ಫ್ರಮ್ ದ ಮೇನ್. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಲ್ಲಿಂದ ಬಿಗಿನ್ ಆಗುತ್ತೆ ಅಂದರೆ ಮೇನಿಂದ ಬಿಗಿನ್ ಆಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಎಕ್ಸಿಕ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಕ್ಷಣ HDIO.h ಅಂತಿದ್ದೀರಾ. ಸೊ ದಿಸ್ ಇಸ್ ನಾಟ್ ದ ಕಾನ್ಸೆಪ್ಟ್. ದಿಸ್ ವಿ ಗಾಂಟ್ ಬಿ ಪ್ರೊವೈಡ್ ದ ಸಪೋರ್ಟ್ ಫಾರ್ ದ printf ಮತ್ತು scanfಗೆ ಮತ್ತು ಬೇರೆ ಫೈಲ್ಸಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಎಕ್ಸಿಕ್ಯೂಷನಿಂದ ಬಿಗಿನ್ ಆಗುತ್ತೆ. ಆ್ಯಸ್ ವಿ ಟೋಲ್ಡ್ ದಟ್ ಎಕ್ಸಿಕ್ಯೂಷನ್ ಬಿಗಿನ್ಸ್ ಫ್ರಮ್ ದ ಮೇನ್ ಫಂಕ್ಷನ್. ಸೊ ಇಫ್ ಯು ವಾಂಟ್ ದ ಪ್ರೋಗ್ರಾಮ್ ಟು ಬಿ ಎಕ್ಸಿಕ್ಯೂಟೆಡ್ ಫ್ರಮ್ ದ ಕಂಪ್ಯೂಟರ್, ಸೊ ಕಂಪ್ಯೂಟರ್ ನಾನು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕಂದ್ರೆ ಎಕ್ಸಿಕ್ಯೂಟ್ ಅಂತೇಳಿ ಕಮೆಂಟ್ ಮಾಡಿ. ಐ ವಿಲ್ ಗೋಯಿಂಟ್ ಟು ಬಿ ಶೋ ದ ಪ್ರೋಗ್ರಾಮ್ by executing in the system. Okay, so int feb1 equals to 0, feb2 equals to 1, feb3 n count is equals to 0. ಸೊ ಇದೇನಾಗುತ್ತೆ ಅಂದರೆ ನಾವು ಈ ಥರ ಪ್ರೊವೈಡ್ ಮಾಡಿದಾಗ ಸಿಸ್ಟಮ್ ಮೆಮೊರಿಯಲ್ಲಿ ಕೂಡ ಅಷ್ಟೇ feb1 ವ್ಯಾಲ್ಯೂ 0 ಅಸೈನ್ ಆಯಿತು, feb2 ವ್ಯಾಲ್ಯೂ 1ಗೆ ಅಸೈನ್ ಆಯಿತು. ಓಕೆ, feb3ಗೆ ನಾವು ಏನೂ ಅಸೈನ್ ಮಾಡಿಲ್ಲ, feb3 ಖಾಲಿ ಇದೆ. ಎನ್ನಿಗೆ ಏನೂ ಅಸೈನ್ ಮಾಡಿಲ್ಲ, ಎನ್ ಕೂಡ ಖಾಲಿ ಇದೆ. ಕೌಂಟಿಗೆ 0 ಅಸೈನ್ ಮಾಡಿದ್ದೀವಿ, ಕೌಂಟಿಗೆ 0 ಬಂತು. ಅಂದರೆ ನಾವಿಲ್ಲಿ ಕೊಡುವಂಥ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕಂಪ್ಯೂಟರ್ ಮೆಮೊರಿಯಲ್ಲಿ ಈ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಿದೆ, ಎಂಟರ್ ದ ಲಿಮಿಟ್ಸ್ ಅಂತ ಕೊಟ್ಟಿದ್ದೀವಿ. ಅಂದರೆ ನಾವಿಲ್ಲಿ ಮೊದಲೇ ಹೇಳಿದಾಗೆ ಇಲ್ಲಿ 0 1 0 + 1 1 1 + 1 2 ಈ ಥರ ಸೀರೀಸ್ ಬರುತ್ತೆ ಅಂದ್ರೆ ಹೇಳಿದ್ವಲ್ಲ. ಸೊ ಈ ಥರ ನಮಗೆ ಎಷ್ಟು ಸೀರೀಸ್ ಬೇಕು, ಅದನ್ನು ಕನ್ಸಿಡರ್ ಮಾಡಿ ವಿ ಆರ್ ಸೇಯಿಂಗ್ ಇಟ್ ಆಸ್ ಲಿಮಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾನು ಈ ಪ್ರೋಗ್ರಾಮಲ್ಲಿ ಐ ಆಮ್ ಟೇಕಿಂಗ್ ದ n ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 5. ಸೊ ಇಲ್ಲೇನಾಗುತ್ತೆ, ಕಂಪ್ಯೂಟರ್ ಮೆಮೊರಿಯಲ್ಲಿ n ವ್ಯಾಲ್ಯೂ 5 ಅಂತ ಸ್ಟೋರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಯಿತು, printf ದ ಫಸ್ಟ್ %d. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಎನ್ನಲ್ಲಿ ವಾಟ್ಸ್ ದ ವ್ಯಾಲ್ಯೂ ಈಸ್ ಹೋಲ್ಡಿಂಗ್. ಸೊ ಎನ್ನಲ್ಲಿ ಯಾವ ವ್ಯಾಲ್ಯೂ ಹೋಲ್ಡ್ ಆಗಿದೆ, 5 ಹೋಲ್ಡ್ ಆಗಿದೆ. ಸೊ ಫಸ್ಟ್ 5 ಫೆಬಿನೋಸಿ ಸೀರೀಸ್ ಆರ್ ಈ ಥರ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಫಸ್ಟ್ n ಫೆಬಿನೋಸಿ ಸೀರೀಸ್ ಆರ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಏನೇನು ಪ್ರಿಂಟ್ ಆಗುತ್ತೆ ಅಂತೇಳಿ ಐ ವಿಲ್ ಗೋಯಿಂಟ್ ಟು ಬಿ ರೈಟ್ ದಟ್ ಒನ್. ಓಕೆ, ಸೊ ಫಸ್ಟ್ ಏನಿದೆ ಪ್ರಿಂಟಫಲ್ಲಿ ಎಂಟರ್ ದ ಲಿಮಿಟ್ಸ್ ಅಂತ ಇದೆ ಪ್ರಿಂಟಫಲ್ಲಿ. ಸೊ ಔಟ್ಪುಟ್ಟಲ್ಲಿ ನಮಗೆ ಏನು ಜನ್ರೇಟ್ ಆಗುತ್ತೆ ಅಂತ ಅಂದರೆ ಔಟ್ಪುಟ್ ವಿಲ್ ಗೋಯಿಂಟ್ ಬಿ ಜನರೇಟ್ ಇಟ್ ಆಸ್ ಎಂಟರ್ ದ ಲಿಮಿಟ್ಸ್ ಅಂತ ಎಂಟ್ರಿ ಆಯಿತು. ಸೊ ಇಲ್ಲಿ ಕರ್ಸರ್ ಬಂದು ಸ್ಟಾಪ್ ಆಗುತ್ತೆ. ಸೊ %d %n. ಸೊ ಇಲ್ಲಿ ಏನಾಗುತ್ತೆ, %, ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಇಲ್ಲಿ ಮೆಮೊರಿ ಸ್ಪೇಸ್ ಏನು ಕ್ರಿಯೇಟ್ ಆಗಿತ್ತಲ್ಲ ಸಿಸ್ಟಮಲ್ಲಿ, ಆ ರೆಸ್ಪೆಕ್ಟಿವ್ ಇದೇ ಪೊಸಿಷನಿಗೆ ಹೋಗಿ ಯೂಸರ್ ಕೊಡುವಂಥ ವ್ಯಾಲ್ಯೂ ಸ್ಟೋರ್ ಆಗಬೇಕು. ಸೊ ಅದಕ್ಕೋಸ್ಕರ ಆಂಪರ್ಸೆಂಟ್ ಸಿಂಬಲ್ ರೆಪ್ರೆಸೆಂಟ್ ಆಗುತ್ತೆ. ಸೊ ಲೆಟ್ಸ್ ಎಕ್ಸಾಂಪಲ್ ವಿ ಹ್ಯಾವ್ ಗಿವನ್ ದ ವ್ಯಾಲ್ಯೂ 5 ಓವರ್ ಇಯರ್. ಇಲ್ಲಿಗೆ 5 ಅಸೈನ್ ಆಗುತ್ತೆ. ಇಲ್ಲಿ ನಾವು 10 15 ಅಂತ ಕೊಟ್ವಿ ಅಂತಾರೆ, ಇಲ್ಲಿಗೆ ವ್ಯಾಲ್ಯೂ 15 ಅಸೈನ್ ಆಗುತ್ತೆ. ನಾವು ಏನು ಇನ್ಪುಟ್ನ ಪ್ರೊವೈಡ್ ಮಾಡ್ತೀವಿ, ಫಾರ್ ದಟ್ ವ್ಯಾಲ್ಯೂ ವಿಲ್ ಗೋಯಿಂಟ್ ಟು ಬಿ ರೆಪ್ರೆಸೆಂಟೆಡ್ ಓವರ್ ಇನ್ ದ ಕಂಪ್ಯೂಟರ್ ಮೆಮೊರಿ. ಓಕೆ, ನೆಕ್ಸ್ಟ್ ಏನಿದೆ, ದ ಫಸ್ಟ್ %d. ಸೊ ದ ಫಸ್ಟ್ %dಗೆ ಏನಾಗುತ್ತೆ ಅಂದರೆ ಇಟ್ ವಿಲ್ ಗೋಯಿಂಟ್ ಟು ಬಿ ಹ್ಯಾವ್ ದ ವ್ಯಾಲ್ಯೂ ಆಫ್ n ಓವರ್ ಇಯರ್. ಸೊ ಎನ್ನಲ್ಲಿ 5 ಸ್ಟೋರ್ ಆಗಿದೆ. ಇಟ್ ವಿಲ್ ಗೋಯಿಂಟ್ ಬಿ ಡಪ್ಟ್ ಇಟ್ ಆಸ್ 5 ಫೆಬಿನೋಸಿ ಸೀರೀಸ್ ಆರ್. ಸೊ ನಾವಿಲ್ಲಿ ಏನು ಪ್ರಿಂಟಫಲ್ಲಿ ಕೊಟ್ಟಿದ್ದೀವಿ, ದ ಸೇಮ್ ಫಾರ್ಮೆಟ್ ವಿಲ್ ಗೋಯಿಂಟ್ ಟು ಬಿ ಗೆಟ್ ಪ್ರಿಂಟೆಡ್ ಓವರ್ ಇಯರ್ ದ ಫಸ್ಟ್ 5 ಫೆಬಿನೋಸಿ ಸೀರೀಸ್ ಆರ್. ಓಕೆ, ಇಲ್ಲೇನಾಗಿದೆ %d/n %d/n feb1 feb2. ಸೊ feb1ನಲ್ಲಿ 0 ಹೋಲ್ಡ್ ಆಗಿದೆ. ಇಟ್ ವಿಲ್ ಡಿಸ್ಪ್ಲೇ ಇಟ್ ಆಸ್ 0. /n ಇದೆ, ಕರ್ಸರ್ ನೆಕ್ಸ್ಟ್ ಲೈನಿಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಲೈನಿಗೆ ಶಿಫ್ಟ್ ಆಗಿ ಇಟ್ ವಿಲ್ ಗೋಯಿಂಟ್ ಟು ಬಿ ಡಿಸ್ಪ್ಲೇ ಇಟ್ ಆಸ್ feb2 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 1. ಸೊ 1 ಅಂತ ಡಿಸ್ಪ್ಲೇ ಆಯಿತು. ಸೊ ನೆಕ್ಸ್ಟ್ ವಾಟ್ ವಿ ಆರ್ ಹ್ಯಾವಿಂಗ್ ದ
ವೈಲ್ ಲೂಪ್. ಸೊ ವೈಲ್ ಲೂಪ್ ಇದೆ. ವೈಲ್ ಲೂಪಲ್ಲಿ ಏನಿದೆ, ಕೌಂಟ್ ಈಸ್ ಲೆಸ್ ದ್ಯಾನ್ ಎನ್. ಸೊ ಆ್ಯಸ್ ವಿ ಟೋಲ್ಡ್ ದಟ್ ಕೌಂಟ್ ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 0. ಸೊ ಕೌಂಟ್ ಏನಾಗಿದೆ, ವ್ಯಾಲ್ಯೂ 0 ಹೋಲ್ಡ್ ಆಗಿದೆ. ಲೆಸ್ ದ್ಯಾನ್ ಎನ್ ವ್ಯಾಲ್ಯೂ ಏನಾಗಿದೆ, 5 ಇದೆ. ಇಲ್ಲಿ ನೋಡಿ ಕೌಂಟ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲೇನಾಗುತ್ತೆ, ದ ಕೌಂಟ್ ವ್ಯಾಲ್ಯೂ ವಿಲ್ ಗೋಯಿಂಗ್ ಟು ಬಿ ಗೆಟ್ ಮಾಡಿಫೈಡ್. ಮಾಡಿಫೈ ಅಂದರೆ ಚೇಂಜ್ ಆಗುತ್ತೆ. 0 ಬಿಕಮ್ಸ್ ಕೌಂಟ್ ವ್ಯಾಲ್ಯೂ ಬಿಕಮ್ಸ್ 2. ಫಸ್ಟ್ ಸ್ಟೆಪ್ಪಲ್ಲಿ ಕೌಂಟ್ ವ್ಯಾಲ್ಯೂ 0 ಇತ್ತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಕೌಂಟ್ ವ್ಯಾಲ್ಯೂ ಬಿಕಮ್ಸ್ 2, ವೇರ್ ವಿ ಹ್ಯಾವ್ ಅಸೈನ್ ದ ಕೌಂಟ್ ಈಕ್ವಲ್ಸ್ ಟು 2ಗೆ ಅಸೈನ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ವೈಲ್ ಕೌಂಟ್ ಈಸ್ ಲೆಸ್ ದ್ಯಾನ್ ಎನ್. ಸೊ ಕೌಂಟ್ ವ್ಯಾಲ್ಯೂ ಏನಾಗಿದೆ, ಲೆಸ್ ದ್ಯಾನ್ ಎನ್ ಅಂತ ಕೊಟ್ಟಿದ್ದೀವಿ. ಸೊ ಕೌಂಟ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 2 ಇದೆ. 2 ಈಸ್ ಲೆಸ್ ದ್ಯಾನ್ ಎನ್. ಸೊ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 5. ಇಲ್ಲಿ ಏನಾಯಿತು, ಕಂಡೀಷನ್ ಟ್ರೂ ಆಯಿತು ಅಲ್ವಾ, 2 5ಕ್ಕಿಂತ ಕಮ್ಮಿ ಇದೆ. ಸೊ ಕಂಡೀಷನ್ ಟ್ರೂ ಆಯಿತು. ಕಂಡೀಷನ್ ಟ್ರೂ ಆದರೆ ಏನಾಗುತ್ತೆ ಅಂದರೆ ಈ ವೈಲ್ ಲೂಪ್ ಒಳಗಡೆ ಎಂಟ್ರಿ ಆಗುತ್ತೆ. ಇಫ್ ಯು ನೀಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಏನು ಪ್ರೋಗ್ರಾಮಿಂಗ್ಸ್ ಬೇಕು ಅನ್ನೋದಾದರೆ ಜಸ್ಟ್ ಕಮೆಂಟ್ ಇಟ್ ಆಸ್ ಬೇಸಿಕ್ಸ್. ಐ ವಿಲ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ದ ಪ್ರೋಗ್ರಾಮಿಂಗ್ ಫ್ರಮ್ ದ ಬೇಸಿಕ್ ಇಟ್ ಸೆಲ್ಫ್. ಓಕೆ, ನೆಕ್ಸ್ಟು ಫೆಬ್ 1 ಪ್ಲಸ್ ಫೆಬ್ 2. ಸೊ ಫೆಬ್ 1 ವ್ಯಾಲ್ಯೂ ಏನು ಹೋಲ್ಡ್ ಆಗಿದೆ, ಫೆಬ್ 1 ವ್ಯಾಲ್ಯೂ 0 ಇದೆ. ಫೆಬ್ 2 ವ್ಯಾಲ್ಯೂ 1 ಇದೆ. ಸೊ ವಿಚ್ ವಿಲ್ ಗೋಯಿಂಗ್ ಟು ಬಿ ಹ್ಯಾವ್ 0 plus 1. So Feb 1 is holding the value 0. Feb 2 value is holding the value 1. So 0 plus 1 which is equals to 1. So Feb 3 ಅಲ್ಲಿ ಖಾಲಿ ಇದೆ, ವ್ಯಾಲ್ಯೂ ಏನು ಅಸೈನ್ ಆಗಿಲ್ಲ. ಸೊ ಇದೇನಾಗುತ್ತೆ ಅಂದರೆ 0 ಆ್ಯಂಡ್ 1 ಆ್ಯಡ್ ಆಗಿದ್ದು ರಿಸಲ್ಟ್ ವ್ಯಾಲ್ಯೂ ಏನಾಗುತ್ತೆ Feb 3 ಸ್ಟೋರ್ ಆಯಿತು. ನಾವು Feb 3 is holding the value 1. ಹೆಂಗೆ ಬಂತು, 1 ವ್ಯಾಲ್ಯೂ 0 plus 1 ಆ್ಯಡ್ ಆಗಿ 1 ರೆಪ್ರೆಸೆಂಟ್ ಆಯಿತು. ನೆಕ್ಸ್ಟ್ ಏನಾಗ್ತಾ ಇದೆ ನೋಡಿ, ಕೌಂಟ್ ವ್ಯಾಲ್ಯೂ ಕೌಂಟ್ ಪ್ಲಸ್ ಪ್ಲಸ್. ಸೊ ಇಟ್ ಈಸ್ ನಥಿಂಗ್ ಬಟ್ ಕೌಂಟ್ ಈಕ್ವಲ್ಸ್ ಟು ಕೌಂಟ್ ಪ್ಲಸ್ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಕೌಂಟ್ ವ್ಯಾಲ್ಯೂ ಏನಾಗುತ್ತೆ, ಇಟ್ ವಿಲ್ ಗೋಯಿಂಗ್ ಟು ಬಿ ಇಂಕ್ರಿಮೆಂಟ್. ಸೊ ಇಂಕ್ರಿಮೆಂಟ್ ಆಗುತ್ತೆ ಅಂದರೆ ಏನು, ಕೌಂಟ್ ವ್ಯಾಲ್ಯೂ ಈ ಸ್ಟೆಪ್ಪಲ್ಲಿ 2 ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ 2 ಪ್ಲಸ್ 1 ವಿಚ್ ಬಿಕಮ್ಸ್ 3. ಕೌಂಟ್ ವ್ಯಾಲ್ಯೂ ಏನಾಯಿತು, ಇಟ್ ಚೇಂಜಸ್ ಟು ದ ವ್ಯಾಲ್ಯೂ ಆ್ಯಸ್ 3. ನೆಕ್ಸ್ಟ್ ಸ್ಟೆಪ್ಪಿಗೆ ಕೌಂಟ್ ವ್ಯಾಲ್ಯೂ ಚೇಂಜ್ ಆಯಿತು. ಅಂದರೆ ಈ ಮೆಮೊರಿ ಅಲೋಕೇಶನ್ಗೆ ಕೌಂಟ್ ವ್ಯಾಲ್ಯೂ ಬಿಕಮ್ಸ್ 3 ಆಗುತ್ತೆ. ನೆಕ್ಸ್ಟು ಪರ್ಸೆಂಟೇಜ್ ಡಿ ಫೆಬ್ 3. ಸೊ ಇಲ್ಲೇನಾಗುತ್ತೆ, ಫೆಬ್ 3 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 1. ಸೊ ಈ ಪ್ಲೇಸಲ್ಲಿ ಇಟ್ ವಿಲ್ ಗೋಯಿಂಗ್ ಟು ಬಿ ಪ್ರಿಂಟ್ ಇಟ್ ಆ್ಯಸ್ 1 ಪ್ರಿಂಟ್ ಆಗುತ್ತೆ. ಅಂದರೆ ಇಲ್ಲಿ ಫಸ್ಟಿಗೆ 0 ಮತ್ತು 1 ಪ್ರಿಂಟ್ ಆಗಿತ್ತು. ಈಗ ಏನಾಯಿತು, ಇಲ್ಲಿ ನಾವು 1 ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ವಿಲ್ ಗೋಯಿಂಗ್ ಟು ಬಿ ಪ್ರಿಂಟ್ ಓವರ್ ಈಗ. ನೆಕ್ಸ್ಟ್ ಇಲ್ಲಿ ನೋಡಿ, ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಫೆಬ್ 1 ಈಕ್ವಲ್ಸ್ ಟು ಫೆಬ್ 2. ಅಂದರೆ ನಾವು ಇಲ್ಲಿ ಮುಂಚೆ ಏನು ಮಾಡಿದ್ವಿ, ಪ್ರೋಗ್ರಾಮಲ್ಲಿ ಬರೀಬೇಕಾದ್ರೆ ಫೆಬ್ 1 ಈಕ್ವಲ್ಸ್ ಟು 0. ಅಂದರೆ ಇಲ್ಲಿ ರೈಟ್ ಸೈಡಲ್ಲಿರೋ ವ್ಯಾಲ್ಯೂ ಲೆಫ್ಟ್ ಸೈಡಲ್ಲಿ ಕೊಟ್ಟಿರುವಂಥ ವೇರಿಯಬಲ್ಗೆ ಅಸೈನ್ ಆಯಿತು. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇನ್ ದ ಪ್ರೋಗ್ರಾಮ್ ಫೆಬ್ 1 ಈಸ್ ಈಕ್ವಲ್ಸ್ ಟು ಫೆಬ್ 2. ಅಂದರೆ ಫೆಬ್ 2 ಅಲ್ಲಿರುವಂಥ ವ್ಯಾಲ್ಯೂ ಫೆಬ್ 1ಗೆ ಅಸೈನ್ ಆಗುತ್ತೆ. ವಾಟ್ಸ್ ದ ಫೆಬ್ 2 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ, ಫೆಬ್ 2 ಅಲ್ಲಿ ನಮಗೆ 1 ಸ್ಟೋರ್ ಆಗಿದೆ. ಸೊ ಅದು ಏನಾಗುತ್ತೆ, ಫೆಬ್ 1ಗೆ ಅಸೈನ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫೆಬ್ 1 0 ಇದ್ದಿದ್ದು 1 ಆಗುತ್ತೆ. ಹೆಂಗೆ 1 ಆಗುತ್ತೆ, ಫೆಬ್ 2 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 1 ದಟ್ ವಿಲ್ ಗೋಯಿಂಗ್ ಟು ಬಿ ಅಸೈನ್ ಟು ದ ಫೆಬ್ 1. ಓಕೆ, ಫೆಬ್ 3 ಯಾವ ವ್ಯಾಲ್ಯೂ ಜನರೇಟ್ ಆಗಿದೆ, ಅಟ್ ದಿಸ್ ಸ್ಟೆಪ್ ದ ಫೆಬ್ 3 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 1. At this step, the Feb 3 is holding the value 1 hold ಆಗಿದೆ. So that will going to be assigned to the Feb 2. So Feb 2ಗೆ ಏನಾಗುತ್ತೆ, ಆ ವ್ಯಾಲ್ಯೂ 1 ಆಗಿ ಅಸೈನ್ ಆಗುತ್ತೆ. ನಮಗೆ ಇಲ್ಲಿ 1 ಇರೋದು 1ನೇ ಬಂದಿದೆ ಅಂತಲ್ಲ, Feb 3ಯಲ್ಲಿರೋ 1 Feb 2ಗೆ ಅಸೈನ್ ಆಗಿದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನಮಗಿಲ್ಲಿ ಕೌಂಟ್ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗಿದೆ. ಕೌಂಟ್ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗಿ ಏನಾಗಿದೆ, ಕೌಂಟ್ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗಿ 3ಗೆ ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, 3 ಈಸ್ ಲೆಸ್ ದ್ಯಾನ್ 5 ಆಗುತ್ತೆ. ಸೊ ಇವಾಗ ಏನಾಯಿತು, ಕಂಡೀಷನ್ ಟ್ರೂ ಆಯಿತು ಅಲ್ವಾ. ಸೊ ಕಂಡೀಷನ್ ಟ್ರೂ ಆದ ತಕ್ಷಣ ಏನಾಗುತ್ತೆ, ಫೆಬ್ 3 ಈಸ್ ಈಕ್ವಲ್ಸ್ ಟು ಫೆಬ್ 1 ಪ್ಲಸ್ ಫೆಬ್ 2. ಸೊ ಈಗ ಫೆಬ್ 1 ವ್ಯಾಲ್ಯೂ ಏನಾಗಿದೆ, 1 ಆಗಿ ಚೇಂಜ್ ಆಗಿದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 1. ಫೆಬ್ 2 ವ್ಯಾಲ್ಯೂ ಕೂಡ 1 ಆಗಿ ಚೇಂಜ್ ಆಗಿದೆ. 1 ಪ್ಲಸ್ 1 ದಟ್ ಈಸ್ ಈಕ್ವಲ್ಸ್ ಟು 2. ಸೊ ಈಗ ಫೆಬ್ 3ಅಲ್ಲಿ ಏನು ಹೋಲ್ಡ್ ಆಗಿದೆ, ಫೆಬ್ 3 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ ಆಸ್ 2. ನೆಕ್ಸ್ಟ್ ಕೌಂಟ್ ವ್ಯಾಲ್ಯೂ ಏನಾಯಿತು, ಕೌಂಟ್ ವ್ಯಾಲ್ಯೂ ವಿಲ್ ಗೋಯಿಂಗ್ ಟು ಬಿ ಇಂಕ್ರಿಮೆಂಟ್. ಅಂದರೆ ಕೌಂಟ್ ವ್ಯಾಲ್ಯೂ ಪ್ರೀವಿಯಸ್ ಸ್ಟೆಪ್ಪಲ್ಲಿ 3 ಇದೆ, 3 ಪ್ಲಸ್ 1 ಇಟ್ ಬಿಕಮ್ಸ್ 4. ನೆಕ್ಸ್ಟು ಕೌಂಟ್ 3 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 2. ಇಲ್ಲಿ 1 ಪ್ಲಸ್ 1 ಆ್ಯಡ್ ಆಗಿ ಕೌಂಟ್ 3ಅಲ್ಲಿ ಏನಿದೆ 2 ಹೋಲ್ಡ್ ಆಗಿದೆ. ದಟ್ ವಿಲ್ ಗೋಯಿಂಗ್ ಟು ಬಿ ಪ್ರಿಂಟೆಡ್ ಆಸ್ 2. ಅಂದರೆ ಇಲ್ಲಿ ನಮಗೆ 2 ಅಂತ ಪ್ರಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ, ಫೆಬ್ 1 ಈಸ್ ಈಕ್ವಲ್ಸ್ ಟು ಫೆಬ್ 2. ಸೊ ಫೆಬ್ 2 ಅಲ್ಲಿ ಏನು ವ್ಯಾಲ್ಯೂ ಇದೆ, ಫೆಬ್ 2 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 1. ಅದು ಏನಾಗುತ್ತೆ, ಫೆಬ್ 1ಗೆ ಅಸೈನ್ ಆಗುತ್ತೆ. ಫೆಬ್ 2ನಲ್ಲಿ 1 ಇದೆ, ಅದು ಫೆಬ್ 1ಗೆ ಅಸೈನ್ ಆಗುತ್ತೆ. ಫೆಬ್ 3 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ ಏನು ಬಂದಿದೆ, 2 ಬಂದಿದೆ. ಸೊ ಫೆಬ್ 3ಅಲ್ಲಿ ಏನಿದೆ, 2 ಇದೆ. ದಟ್ ವಿಲ್ ಗೋಯಿಂಗ್ ಟು ಬಿ ಅಸೈನ್ ಟು ದ ಫೆಬ್ 2ಗೆ ಅಸೈನ್ ಆಗುತ್ತೆ. ಓಕೆ, ಮತ್ತೆ ಇಟ್ ವಿಲ್ ಗೋ ಬ್ಯಾಕ್ ಟು ದ ಕಂಡೀಷನ್. ಸೊ ಕಂಡೀಷನ್ ಏನಿದೆ, ಈಗ ನಮಗೆ ಕೌಂಟ್ ವ್ಯಾಲ್ಯೂ ಚೇಂಜ್ ಆಗಿರೋದು ಏನಕ್ಕೆ ಚೇಂಜ್ ಆಗಿದೆ, 4ಗೆ ಚೇಂಜ್ ಆಗಿದೆ. 4 ಈಸ್ ಲೆಸ್ ದ್ಯಾನ್ 5. 4 5ಕ್ಕಿಂತ ಕಮ್ಮಿ ಇದೆ. ಕಂಡೀಷನ್ ಏನಾಗುತ್ತೆ, ಕಂಡೀಷನ್ ಬಿಕಮ್ಸ್ ಟ್ರೂ. ಕಂಡೀಷನ್ ಟ್ರೂ ಆದ ತಕ್ಷಣ ಏನಾಗುತ್ತೆ, ಫೆಬ್ 1 ಪ್ಲಸ್ ಫೆಬ್ 2. ಸೊ ಈಗ ಫೆಬ್ 1 ಈಸ್ ಹೋಲ್ಡಿಂಗ್ ದ ವ್ಯಾಲ್ಯೂ 1.
Feb2 is holding the value 2. 2 plus 1, 3. So Feb3 is holding the value 3. Count value ಏನಾಗುತ್ತೆ? Count value will going to be get increment. So 4 it becomes 5. Next ಏನಾಯಿತು? Printf. We are printing the Feb3 value. So Feb3 is holding the value as 3 hold ಆಗಿದೆ. Feb3 ಅಲ್ಲಿ 3 hold ಆಗಿದೆ ಅಲ್ವಾ? So this will going to be printed as 3. ಸೊ ಇಲ್ಲಿ ಏನಾಗುತ್ತೆ? 0 1 1 2 3 ಪ್ರಿಂಟ್ ಆಯಿತು. ನಾವು ಈಗ ನೋಡಿ Feb2 is holding the value 2. ಇದೆಲ್ಲಿ ಗಜನ್ ಆಗುತ್ತೆ? Feb1ಗೆ ಗಜನ್ ಆಗುತ್ತೆ, 2 ಆಯಿತು. Feb3 is holding the value 3. ಸೊ Feb3 3 ಕೊಟ್ಟಿದ್ದೀವಿ, ಅದೆಲ್ಲಿ ಗಜನ್ ಆಗುತ್ತೆ? Feb2 ಗಜನ್ ಆಗುತ್ತೆ. ಅಂದರೆ 3 ಎಲ್ಲಿಗೆ ಬರುತ್ತೆ? Feb2 ಬರುತ್ತೆ. ಈ ನೆಕ್ಸ್ಟ್ ನೋಡಿ, ಕೌಂಟ್ ವ್ಯಾಲ್ಯೂ 5 ಚೇಂಜ್ ಆಗಿದೆ. 5 ಈಸ್ ಲೆಸ್ ದ್ಯಾನ್ 5. 5 ಕಮ್ಮಿ ಇದ್ದಾನೆ ಅಂತ ಕೇಳ್ತಾ ಇದೆ. ಕಂಡೀಷನ್ ಫಾಲ್ಸ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದ ತಕ್ಷಣ ಏನಾಗುತ್ತೆ? ಇಟ್ ವಿಲ್ ಗೋಯಿಂಗ್ ಟು ಬಿ ಕಮ್ ಔಟ್ ಆಫ್ ದ ವೈಲ್ ಲೂಪ್. ಕಂಪ್ಲೀಟ್ ವೈಲ್ ಲೂಪಿಂದ ಕಂಟ್ರೋಲ್ ಏನಾಗುತ್ತೆ? ಇಟ್ ವಿಲ್ ಗೋಯಿಂಗ್ ಟು ಬಿ ಕಮ್ ಔಟ್, ಹೊರಡೆ ಬಂದುಬಿಡುತ್ತೆ. ಸೊ ಕಂಪ್ಲೀಟ್ ಆಗಿ ಹೊರಡೆ ಬಂದಮೇಲೆ ಏನಾಗುತ್ತೆ? ಹೊರಡೆ ಬಂದ ತಕ್ಷಣ ಇಲ್ಲಿ ಗೆಟ್ ಸಿ ಎಚ್ ಇದೆ. ಗೆಟ್ ಸಿ ಎಚ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಹೆಲ್ಪ್ಸ್ ಟು ಹೋಲ್ಡ್ ದ ಎಕ್ಸಿಕ್ಯೂಷನ್ ಪಾರ್ಟ್ನ ಹೋಲ್ಡ್ ಮಾಡೋಕ್ಕೆ ಗೆಟ್ ಸಿ ಎಚ್ ಹೆಲ್ಪ್ ಆಗುತ್ತೆ. ಸೊ ನಮಗೆ ಸೀರೀಸ್ ಏನು ಬೇಕಾಗಿತ್ತು? 0 + 1 1 1 + 1 2 2 + 1 3. ಸೊ ನಾವು ಲಿಮಿಟ್ಸ್ ಏನು ಮಾಡಿದ್ವಿ? 5 ಅಂತ ಕೊಟ್ಟಿದ್ವಿ. 1 2 3 4 5 ನಮಗೆ 5 ವ್ಯಾಲ್ಯೂಸ್ ಬಂದಿದೆ. ನೀವು ಇನ್ ಕೇಸ್ ಯೂಸರ್ ಇನ್ಪುಟ್ ವ್ಯಾಲ್ಯೂ 15 ಅಂತ ಕೊಟ್ರಿ ಅಂತ ಅಂದರೆ ಇಲ್ಲಿ 15 ಆಗುತ್ತೆ. 2 + 3 8 8 + 3. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪ್ರೋಗ್ರಾಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಗೇನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಐ ವಿಲ್ ಗೋಯಿಂಗ್ ಟು ಬಿ ಗಿವ್ ದ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ with the support of the system. Thank you.